ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಭಟೂರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀವಿ. 2 ಕಪ್ಪು. ಮತ್ತು 2 ಕಪ್ ಅದೇ ಕಪ್ಪಲ್ಲಿ 2 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀವಿ. 1 ಸ್ಪೂನು ಸಾಲ್ಟು. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮೂರನ್ನೂ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಂಡು ಈ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಇದನ್ನು ಫುಲ್ಲು ನೋಡಿ ಈ ಥರ ಬರಬೇಕು. ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀವಿ ಮೇಲೆ. ಅದಕ್ಕೆ ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಕವರ್ ಹಾಕಿ ಮುಚ್ಚಬೇಕು. 1 ಅವರ್ ಗಾಳಿ ಆಡ್ದಂಗೆ ಮುಚ್ಚಬೇಕು. 1 ಅವರ್ ಬಿಡಬೇಕು. ಇದನ್ನು 1 ಅವರ್ ಆದಮೇಲೆ ತೆಗೆದು ಫುಲ್ಲು ಆಯಿಲ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಇದೇ ಥರ ನೋಡಿ ಹೆಂಗೆ ಬರ್ತಾಯಿದೆ. ಫುಲ್ ಸಾಫ್ಟಾಗಿದೆ ನೋಡಿ. ಇದು ನಾವು ಮಾಡ್ತಾ ಇರೋದು 3 ಜನಕ್ಕೆ ಆಗೋವಷ್ಟು ಮಾಡ್ಕೊಂಡಿದ್ದೀವಿ ನಾವು. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಜಾಸ್ತಿ ಮಾಡ್ಕೊಳ್ಳಿ ನೀವು. ಬಟ್ 2 ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಈಗ ಉಂಡೆ ಮಾಡ್ಕೊಂಡಿದ್ದಾಯಿತು. ಲಟ್ಟಿಸ್ಕೋತಾ ಇದ್ದೀವಿ. ಇವಾಗ ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಈಗ ನೋಡಿ ಬಾಂಡ್ಲಿ ಒಳಗೆ ಹಾಕ್ತಾಯಿದ್ದೀವಿ. ಎಣ್ಣೆ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಪೂರಿ ಥರ ಅಲ್ಲ ಇದು. ಮತ್ತು ಬಿಸಿ ಎಣ್ಣೆನ ಅದ್ರ ಮೇಲೆ ನಾವು ಒಂದು ಸೌಟಲ್ಲಿ ಹಾಕಬೇಕು. ಆವಾಗಲೇ ಅದು ಉಬ್ಬೋದು. ನೀವೆಷ್ಟು ಬಿಸಿ ಎಣ್ಣೆ ಹಾಕ್ತಿರೋ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಇದು. ನೋಡಿ ಈ ಥರ ಚೆನ್ನಾಗಿ ನೋಡಿ 2 ಸೈಡು ಚೆನ್ನಾಗಿ ಉಬ್ಬಿ ಬಂದಿದೆ. ನಾವೆಲ್ಲ ಭಟೂರನ ಕರ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ಉಬ್ಬಿದೆ. ನೀವು ಮನೇಲಿ ಟ್ರೈ ಮಾಡಿ ಇದನ್ನು ನೋಡಿ. ಇದಕ್ಕೆ ನಾವು ಗ್ರೇವಿ ಕೂಡ ಮಾಡ್ಕೊಂಡಿದ್ದೀವಿ. ಬಟ್ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಚೆಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.